ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೊ ಇವತ್ತು ಇಸ್ಕಾನ್ ಟೆಂಪಲ್ ಅವ್ರು ಏನಿದಾರಲ್ಲ, ಇಸ್ಕಾನ್ ಆರ್ಗನೈಸೇಷನ್ ಅಂದರೆ ಅವ್ರು ಬಂದು ಹೊಸದಾಗಿ ವೈಟ್ ಫೀಲ್ಡಲ್ಲಿ ಮತ್ತೊಂದು ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ರೋಡಲ್ಲಿ ಅಂದರೆ ನಮ್ಮ ಏರಿಯಾ ಕಡೆ ಎಲ್ಲ ಒಂದು ಈವೆಂಟ್ ರೀತಿ ಮಾಡಿ ಇವತ್ತು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾ ಇದ್ದಾರೆ. ಸೊ ಅದರದ್ದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಹೋಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ. ಈ ಸೆಲೆಬ್ರೇಷನ್ ಬಂದು ಒಂದು ಕನ್ವೆನ್ಷನ್ ಹಾಲಲ್ಲಿ ಅವರು ಆರ್ಗನೈಸ್ ಮಾಡಿದ್ದಿತ್ತು. ಸೊ ಇದು ಬಂದು August 16th ನಡೆದಿರೋದು. ಆ್ಯಂಡ್ 17th ಎಲ್ಲ ಕಡೆ ಕೃಷ್ಣ ಜನ್ಮಾಷ್ಟಮಿ ಆಚರಿಸಿದ್ರಲ್ವ. ಸೊ ಒಂದಿನ ಮುಂಚೆನೇ ಇಲ್ಲಿ ಆರ್ಗನೈಸ್ ಮಾಡಿದರು. ಸೊ ನೋಡ್ಬೋದು, ಇದು ಬಂದು ಮೇನ್ ಎಂಟ್ರೆನ್ಸು. ತುಂಬಾ ಚೆನ್ನಾಗಿ ಎಲ್ಲ ಕಡೆ ಆರ್ಗನೈಸ್ ಮಾಡಿದರು. ಫ್ಲವರ್ಸಿಂದ ಎಲ್ಲ ಕಡೆ ತುಂಬೋಗಿತ್ತು. ನನಗಂತೂ ಡೆಕೋರೇಷನ್ ನೋಡೋಕ್ಕೆ ಸಿಂಪಲಾಗಿ ಅನಿಸ್ತು, ತುಂಬಾ ಬ್ಯೂಟಿಫುಲ್ಲಾಗಿ, ತುಂಬಾ ಎಲಿಗೆಂಟಾಗಿ ಅನಿಸ್ತು. ನೋಡ್ಬೋದು, ಈಗ ಕರೆಕ್ಟಾಗಿ ಟೈಮ್ ಬಂದು 12 o'clock ಆಗಿದೆ. ಈಗಲೇ ತುಂಬ ಜನ ಇದ್ದಾರೆ. ಇದಕ್ಕಿಂತ ಮುಂಚೆ ಇನ್ನೂ ಜಾಸ್ತಿ ಜನ ಇದ್ದರು. ಸೊ ಟೈಮ್ ಆಗ್ತಾ ಇದ್ದಂಗೆ ಕೆಲವರು ಮನೆಗೆ ಹೋಗಿದ್ದಾರೆ. ಯಾಕಂದರೆ ಈ ಫಂಕ್ಷನ್ ಬಂದು ಮಾರ್ನಿಂಗ್ 6 o'clock ಸ್ಟಾರ್ಟ್ ಆಗಿ ಮಧ್ಯರಾತ್ರಿ 12 ಗಂಟೆವರೆಗೂ ನಡೆಯುತ್ತೆ. ಅದರಿಂದ ಕೆಲವರು ಇಲ್ಲೇ ಇದ್ದಾರೆ, ಕೆಲವರು ಮತ್ತೆ ಮನೆಗೆ ಹೋಗಿ ವಾಪಸ್ ಬರೋ ಥರನೂ ಇದ್ದಾರೆ. ಅದರಿಂದ ಜನ ಈಗ ಸ್ವಲ್ಪ ಕಮ್ಮಿ ಆಗಿದೆ. ಆ್ಯಂಡ್ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಪ್ಲೇಸು. ಸುತ್ತಲೂ ತೆಂಗಿನ ಮರಗಳು, ಗ್ರೀನರಿನೇ ಇದೆ ಎಲ್ಲ ಕಡೆ ನೋಡೋಕ್ಕೆ. ಈಗ ನಾನು ನಿಮಗೆ ಮೇನ್ ಹಾಲಲ್ಲಿ ಕರ್ಕೊಂಡೋಗ್ಬಿಟ್ಟು ದೇವ್ರನ್ನ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಆ ಸ್ಟೇಜ್ ಬ್ಯಾಕ್ಗ್ರೌಂಡ್ ಎಲ್ಲ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಆ್ಯಂಡ್ ನೋಡ್ಬೋದು, ಇದರಲ್ಲಿ ಬಂದು ಬರೀ ಸೌತ್ ಇಂಡಿಯನ್ಸ್ ಅಂತೇನಿಲ್ಲ. ನಾರ್ತ್ ಸೈಡ್ ಇರೋರು ಯಾರ್ಯಾರು ಬೆಂಗಳೂರಲ್ಲಿದ್ದಾರೋ, ಅವ್ರು ಯಾರ್ಯಾರು ಈ ಲೋಕಲ್ ಏರಿಯಾದಲ್ಲಿದ್ದಾರೋ ಅವರು ಬಂದಿದ್ದರು, ಮತ್ತು ದೂರದಿಂದನೂ ಬಂದಿದ್ದರು. ಸೊ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತ ಹೇಳ್ಬೋದು. ಇದು ಬಂದು ದೇವ್ರನ್ನ ಅಲಂಕಾರ ಮಾಡಿರುವಂಥ ರೀತಿ. ಕೆಲವೊಂದು ಚಿಕ್ಕ ಪ್ರೋಗ್ರಾಮ್ಸ್ ರೀತಿಯೂ ನಡೆಸ್ತಾಯಿದ್ರು. ಅಂದರೆ ಚಿಕ್ಕ ಮಕ್ಕಳಿಗೆ ಮಂತ್ರ ಹೇಳೋದಿರ್ಬೋದು, ಇಲ್ಲ ಯಾವುದಾದ್ರೂ ದೇವ್ರದ್ದು ಹಾಡು ಹೇಳೋದಿರ್ಬೋದು, ಆ ರೀತಿ ಎಲ್ಲ ಆರ್ಗನೈಸ್ ಮಾಡಿದರು. ಅದಕ್ಕೇನೂ ಚಿಕ್ಕ ಪ್ರೈಸಸ್ ಆ ರೀತಿ ಕೂಡ ಇಟ್ಟಿದ್ದರು. ಆ್ಯಂಡ್ ಇಲ್ಲಿ ಬಂದು ಕೃಷ್ಣ ಮತ್ತು ರಾಧಾದು ಫೋಟೋ ಇಟ್ಟು ಕ್ಲೀನಾಗಿ ಎಲ್ಲ ಕಡೆ ಹೂವದು ಡೆಕೋರೇಷನ್ ಮಾಡಿ ಎಲ್ಲರೂ ಆ ತೊಟ್ಲನ್ನ ತೂಗೋ ರೀತಿ ಇಟ್ಟಿದ್ದಾರೆ. ಒಂದೇನು ಇಷ್ಟ ಆಯಿತು ಅಂದರೆ, ನಾವು ಹೋಗಿದ್ದ ಕಡೆ ಎಲ್ಲ ನಮಗೆ ಕೈಗೆ ತೀರ್ಥ ಕೊಟ್ಟು ಕೈನ ಕ್ಲೀನಾಗಿ ಸ್ವಚ್ಛ ಮಾಡಿಕೊಂಡು ದೇವ್ರನ್ನ ಮುಟ್ಟೋ ರೀತಿ ಒಂದು ಏರ್ಪಡಿಸಿದ್ರು. ಅದು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಕಡೆ ನೋಡಿದ್ರೆ ಚಿಕ್ಕ ಪುಟಾಣಿ ರಾಧಾ, ಪುಟಾಣಿ ಕೃಷ್ಣಗಳೇ ಇದ್ದರು. ಅದು ನೋಡೋಕ್ಕೆ ಒಂಥರ ಸುಂದರವಾಗಿತ್ತು. ಆ್ಯಂಡ್ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇಲ್ಲಿ ವೈಟ್ ಫೀಲ್ಡಲ್ಲಿ ಒಂದು ಟೆಂಪಲ್, ಇಸ್ಕಾನ್ ಅವರು ಟೆಂಪಲ್ ಕಟ್ತಾ ಇದ್ದಾರೆ ಅಂತ ಹೇಳಿದೆ. ಸೊ ಆ ಟೆಂಪಲ್ ಬಗ್ಗೆ ಹೇಳೋದಾದರೆ ನಾನು ಪ್ರಿಸೈಸ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೀನಿ, ಯಾಕಂದರೆ ಅದು ಫುಲ್ ಕನ್ಸ್ಟ್ರಕ್ಟ್ ಆದಮೇಲೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಸೊ ಇದು ಬಂದು ಇಸ್ಕಾನ್ ಅವರು ಕಟ್ತಾ ಇರೋ ಹೊಸ ಟೆಂಪಲ್ಲು. ಇದನ್ನು ಬಂದು ಇಸ್ಕಾನ್ ಹರೇ ಕೃಷ್ಣ ಧಾಮ ಅಂತ ಕರೀತಾರೆ. ಇದು ಬಂದು ಟೋಟಲ್ 50,000 feet ಟೆಂಪಲ್ ಆಗಿರುತ್ತೆ. ಮತ್ತು ಇನ್ನು ಆರ್ಕಿಟೆಕ್ಚರ್ ಬಗ್ಗೆ ಹೇಳೋದಾದರೆ, ಇದರಲ್ಲಿ ನಾವು ಬೋತ್ ಏನ್ಷಂಟ್ ಅಂದರೆ ಪುರಾತನವಾದ ಆರ್ಕಿಟೆಕ್ಚರ್ ಮತ್ತು ಈಗ ಮಾಡ್ರನ್ ಏನಿದೆಯೋ ಎರಡು ಬ್ಲೆಂಡ್ ಆಗಿರೋ ರೀತಿಯಲ್ಲಿ ಆರ್ಕಿಟೆಕ್ಚರ್ನ ನೋಡ್ಬೋದು. ನೆಕ್ಸ್ಟು ಇದು ಬಂದು ನಿಯೋ ಕ್ಲಾಸಿಕಲ್ ಸ್ಟೈಲಲ್ಲಿ ಕಟ್ತಾ ಇದ್ದಾರಂತೆ. ಆಮೇಲೆ ಫುಲ್ಲು ಸುತ್ತಲೂ ದೇವಸ್ಥಾನ ಸುತ್ತಲೂ ಕೂಡ ಲಶ್ ಗ್ರೀನರಿ ಇರುತ್ತೆ. ಅಂದರೆ ಸುತ್ತಲೂ ಗಿಡ ಮರಗಳೆಲ್ಲ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ ನಮಗೆ. ನನಗಂತೂ ತುಂಬಾ ಖುಷಿ ಆಯಿತು. ಇಲ್ಲಿ ನಮ್ಮ ಈ ಕಡೆ ಏರಿಯಾದಲ್ಲಿ ಇಸ್ಕಾನ್ದೊಂದು ಟೆಂಪಲ್, ಅದು ತುಂಬಾ ಬ್ಯೂಟಿಫುಲ್ಲಾಗಿ ತುಂಬಾ ಲಕ್ಸುರಿ ಆಗಿರೋ ಒಂದು ಟೆಂಪಲ್ ಕಟ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡು ತುಂಬಾ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟು ನಾವೀಗ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಇಲ್ಲಿ ಬಂದು ಚಿಕ್ಕ ಮಕ್ಕಳಿಗೆ ಅಂತ ಕೆಲವೊಂದು
ಪ್ಲೇ ಏರಿಯಾ ರೀತಿ ಮಾಡಿದ್ದಾರೆ. ಅಂದರೆ ಅವ್ರು ಪೇಂಟಿಂಗ್ ಮಾಡೋದಿರ್ಬೋದು ಮತ್ತು ಪೇಪರ್ ಆರ್ಟ್ ರೀತಿ ಅದೆಲ್ಲನೂ ಆರ್ಗನೈಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಕೃಷ್ಣದು ಅಂದರೆ ಭಗವದ್ಗೀತಾದು ಏನಿದೆಯಲ್ಲ ಅದರದ್ದು ಕೋಟ್ಸ್ ನೋಡ್ಬೋದು ನಾವು. ಮತ್ತು ಇದು ಒಂದು ಗೀತಾ ಕೋರ್ಸ್ ಅಂತ, ಅಂದರೆ ಯಾರಿಗಾದ್ರೂ ಭಗವದ್ಗೀತಾ ಬಗ್ಗೆ ತಿಳ್ಕೊಳೋದು ಅದು ಇದೆಲ್ಲ ಇಂಟ್ರೆಸ್ಟ್ ಇದ್ದರೆ ಸೊ ಅವರು ರಿಜಿಸ್ಟರ್ ಆಗ್ಬೋದು. ಸ್ಕ್ರೀನ್ಶಾಟ್ ಇಟ್ಕೊಂಡು ನೀವು ಆಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಯಾವ ರೀತಿ ಅದನ್ನು ರಿಜಿಸ್ಟರ್ ಆಗ್ಬೋದು ನೋಡ್ಬೋದು ನೀವು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಒಂದು ಶಾಪ್ಸ್ ರೀತಿ ಅಂದರೆ ಸ್ಟಾಲ್ಸ್ ರೀತಿ ಆರ್ಗನೈಸ್ ಮಾಡಿದ್ದಾರೆ. ಯಾರಿಗಾದ್ರೂ ಜಪ ಮಾಡೋಕ್ಕೆ ಇಷ್ಟ ಇದ್ದರೆ ಹೋಗಿ ಅವರೇ ಸಪ್ರೇಟ್ ಬೀಟ್ಸ್ ಎಲ್ಲ ಕೊಡ್ತಾರೆ, ಹೋಗಿ ಜಪ ಮಾಡ್ಬೋದು ಸ್ವಲ್ಪ ಹೊತ್ತು ಕೂತ್ಕೊಂಡು. ಕೃಷ್ಣದ್ದು ಇಲ್ಲ ರಾಧದು ಬೋತ್ ಕೃಷ್ಣ ಆ್ಯಂಡ್ ರಾಧದು. ಮತ್ತು ಅದು ಬಿಟ್ಟರೆ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಇದೆ ಅಂತ ಹೇಳಿದೆ. ಬುಕ್ಸ್ ಇದೆ, ಪರ್ಟಿಕ್ಯುಲರಾಗಿ ರಾಮಾಯಣ, ಮಹಾಭಾರತ ಮತ್ತು ಇಂಪಾರ್ಟೆಂಟಾಗಿ ಕೃಷ್ಣ ಪುರಾಣ, ಅಂದರೆ ಅದರಲ್ಲಿ ಫುಲ್ ಕೃಷ್ಣ ಬಗ್ಗೆನೇ ನಮಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಇನ್ನೊಂದೇನೆಂದರೆ ಬೆಳಗ್ಗೆ 6 o'clock ಸ್ಟಾರ್ಟ್ ಆಗಿರೋದು. ಸೊ ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚ್ ಎಲ್ಲನೂ ಇವರೇ ಪ್ರೊವೈಡ್ ಮಾಡ್ತಾಯಿದ್ದಾರೆ. ಆ್ಯಂಡ್ ತುಂಬಾ ವೆಲ್ ಆರ್ಗನೈಸ್ಡಾಗಿ ಈ ಫಂಕ್ಷನ್ನ ಮಾಡಿದರು ಅಂತ ಹೇಳ್ಬೋದು. ನನಗಂತೂ ಏನು ಫಂಕ್ಷನ್ಗೆ ಸ್ಟಾರ್ಟಿಂಗ್ ಹೋದಾಗಿಂದನೂ ಎಂಡಿಂಗ್ವರೆಗೂ ತುಂಬಾ ಚೆನ್ನಾಗಿ ಅನಿಸ್ತು. ಎಲ್ಲೂ ಬೋರ್ ಆಗೋದಾಗಲಿ ಏನೂ ಅನಿಸಿಲ್ಲ. ಇನ್ನೂ ಸ್ವಲ್ಪ ತಲ್ಲೇ ಇದ್ದು ದೇವ್ರನ್ನ ಧ್ಯಾನ ಮಾಡೋಣ ಅನಿಸ್ತು, ಅಷ್ಟು ಚೆನ್ನಾಗಿ ಮಾಡಿದರು. ಅಲಂಕಾರನೂ ಅಷ್ಟೇ ದೇವ್ರದ್ದು ತುಂಬಾ ಚೆನ್ನಾಗಿ ಮಾಡಿದರು. ನನಗಂತೂ ಈ ಪರ್ಟಿಕ್ಯುಲರಾಗಿ ಇಲ್ಲೋಗಿದ್ದು ತುಂಬಾ ಖುಷಿಯಾಯಿತು. ಚಿಕ್ಕ ಮಕ್ಕಳಿದ್ರೆ ತುಂಬಾ ಇಷ್ಟಪಡ್ತಾರೆ, ಯಾಕಂದರೆ ಅವ್ರ ಚಿಕ್ಕ ಚಿಕ್ಕ ಆರ್ಟ್ ಎಲ್ಲ ಇರುತ್ತಲ್ಲ ನೋಡಿ ತುಂಬಾ ಇಷ್ಟಪಡ್ತಾರೆ. ಅದು ಬಿಟ್ಟು ನಮಗೆ ಬೇರೆ ಬೇರೆ ನೋಡೋವಂಥದ್ದು ತುಂಬಾ ಇಟ್ಟಿದ್ದರು, ತಿಳ್ಕೊಳ್ಳೋವಂಥ ವಿಷಯ ಕೂಡ ತುಂಬಾ ಇತ್ತು. ನನಗೆ ಸಖತ್ ಇಷ್ಟ ಆಯಿತು ಅಂತ ಹೇಳ್ಬೋದು. ಇಲ್ಲೆಲ್ಲ ಚಿಕ್ಕ ಮಕ್ಕಳು ಅವರೇ ಸ್ಕೆಚ್ ಅಂದರೆ ಅವರೇ ಪ್ರಿಂಟೆಡ್ ಪೇಪರ್ ಕೊಡ್ತಾಯಿದ್ದಾರೆ, ಅದರಲ್ಲಿ ಎಲ್ಲರೂ ಪೇಂಟಿಂಗ್ ಅದು ಇದೆಲ್ಲ ಮಾಡ್ತಾಯಿದ್ದಾರೆ. ನೋಡಿ ರಾಧಾಕೃಷ್ಣ ಎಲ್ಲ ಎಷ್ಟು ಕ್ಯೂಟಾಗಿದ್ದಾರೆ. ಇನ್ನೂ ಎಷ್ಟೋ ಮಕ್ಕಳಿದ್ರು, ಆದರೆ ಸ್ವಲ್ಪ ಜನ ಜಾಸ್ತಿ ಇದ್ದಿದ್ದರಿಂದ ನನಗೆ ಅಷ್ಟಾಗಿ ವಿಡಿಯೋ ಮಾಡ್ಕೊಳೋಕ್ಕೆ ಸಾಧ್ಯ ಆಗಿಲ್ಲ. ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಎಲ್ಲರಿಗೂ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಮತ್ತೊಂದು ಸಾರಿ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು.